ದೇಹದಲ್ಲಿ ಪ್ರತಿಯೊಂದು ಅಂಗ ಎಲ್ಲಿದೆ, ಅದರ ಸ್ವರೂಪ ಏನು, ಹೇಗೆ ಕೆಲಸ ಮಾಡುತ್ತೆ, ಹೇಗೆ ರೋಗಗಳು ಬರುತ್ತೆ, ಆ ರೋಗಗಳನ್ನು ಪತ್ತೆ ಹಚ್ಚೋದು ಹೇಗೆ, ಏನೇನು ಚಿಕಿತ್ಸೆ ಕೊಡ್ಬೋದು, ಇವೆಲ್ಲವನ್ನು ಕಲ್ತಿದ್ದೇವೆ ನಾವು. ಆದರೆ ಮನಸ್ಸು ಅನ್ನೋದು ಎಲ್ಲಿದೆ? ಪಾಶ್ಚಾತ್ಯರಿಗೆ ಮನುಷ್ಯನ ದೇಹದಲ್ಲಿ ಮನಸ್ಸು ಅನ್ನೋದು ಇದೆ ಅನ್ನೋದನ್ನು ಹೇಳಬೇಕಾದ್ರೆ ಸಿಗ್ಮಂಡ್ ಫ್ರಾಯ್ಡ್ ಬರಬೇಕಾಯಿತು. ಆದರೆ ಋಗ್ವೇದದಲ್ಲಿ ಮನಸ್ಸಿನ ಬಗ್ಗೆ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂದರೆ, ನಮ್ಮ ಹಿರಿಯರಿಗೆ ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸಿನ ಬಗ್ಗೆ ಅವರಿಗೆ ಗೊತ್ತಿತ್ತಾ? ಈ ಒಂದು ಪ್ರಶ್ನೆ ಯಾವಾಗಲೂ ನನ್ನನ್ನು ಕಾಡ್ತಾ ಇದೆ. ಮನ ಏವ ಮನುಷ್ಯಾಣಾಂ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನನ್ನು ಈ ಭೂಮಿಯ ಬಹಳ ಬಂಧನಗಳಲ್ಲಿ ಸಿಲುಕಿಸೋದು ಮನಸ್ಸೇ. ಹಾಗೆಯೇ ಈ ಭವ ಬಂಧನಗಳಿಂದ ಬಿಡಿಸಿ ಮೋಕ್ಷಕ್ಕೆ ಕರ್ಕೊಂಡು ಹೋಗೋದು ಮನಸ್ಸೇ. ಅಮೃತ ಬಿಂದು ಉಪನಿಷತ್ ಹೇಳುತ್ತೆ ಈ ಮಾತನ್ನು. ಎಲ್ಲಿದೆ ಮನಸ್ಸು? ನಮ್ಮ ಸನಾತನ ನಂಬಿಕೆಯ ಪ್ರಕಾರ ಮನಸ್ಸು ಅಂದರೆ ಏನು ವಿವರಿಸಿದ್ದಾರೆ ನಮ್ಮ ಹಿರಿಯರು? ಪಾಶ್ಚಾತ್ಯ ವಿಜ್ಞಾನ, ಪ್ಲೇಟೋ, ಸಾಕ್ರಟಿಸ್ ಮುಂತಾದವರು ಏನು ಹೇಳಿದ್ದಾರೆ ಮನಸ್ಸಿನ ಬಗ್ಗೆ? ಆಧುನಿಕ ವೈದ್ಯಕೀಯ ಮನಸ್ಸಿನ ಬಗ್ಗೆ ಏನು ಹೇಳುತ್ತೆ? ಇಷ್ಟೋ ಮಾಹಿತಿಯನ್ನು ಸಮಗ್ರವಾಗಿ ತಿಳಿಸುವಂಥ ಒಂದು ಪುಸ್ತಕ ಕನ್ನಡದಲ್ಲಿ ಇರಲಿಲ್ಲ. ಹಾಗಾಗಿ ಡಾಕ್ಟರ್ CR ಚಂದ್ರಶೇಖರ್ ಅವರ ಜೊತೆ ಕೂತ್ಕೊಂಡು ಒಂದು ಸಲ ಮಾತುಕತೆ ಆಡುವಾಗ ಯಾಕೆ ಮನಸ್ಸಿನ ಬಗ್ಗೆ ಒಂದು ಸಮಗ್ರ ಕೃತಿಯನ್ನು ತರಬಾರದು ಅಂತ ಆಲೋಚನೆ ಮಾಡಿದಾಗ ಅದು ಕಾರ್ಯರೂಪಕ್ಕೆ ಬಂತು. ಮನಸ್ಸು ಜ್ಞಾನ ವಿಜ್ಞಾನದ ಅಚ್ಚರಿ. ಈ ಒಂದು ಪುಸ್ತಕವನ್ನು ಡಾಕ್ಟರ್ CR ಚಂದ್ರಶೇಖರ್ ಹಾಗೂ ನಾವಿಬ್ಬರೂ ಸೇರಿ ಈ ಪುಸ್ತಕವನ್ನು ಸಂಪಾದಿಸಿದ್ದೇವೆ. ಆದರೆ ಲೇಖನಗಳನ್ನು ನಮ್ಮ ನಾಡಿನ ಅತ್ಯುತ್ತಮ ಮನೋವೈದ್ಯರ ಪಟ್ಟಿಯಲ್ಲಿ ಬರಬಹುದಾದಂಥ ಡಾಕ್ಟರ್ KR ಶ್ರೀಧರ್ ಅವರು, ಡಾಕ್ಟರ್ KS ಶುಭ್ರತಾ ಅವರು, ಡಾಕ್ಟರ್ ಪವಿತ್ರ ಅವರು ಅನೇಕ ಲೇಖನಗಳನ್ನು ಅವರು ಸಹ ಬರೆಕೊಟ್ಟಿದ್ದಾರೆ. ಹಾಗಾಗಿ ಮನಸ್ಸಿನ ಸ್ವರೂಪದ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ಈ ಒಂದು ಪುಸ್ತಕವನ್ನು ನೀವು ಓದಲೇಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ. ವಾಸ್ತವದಲ್ಲಿ ಮನಸ್ಸು ಮತ್ತು ದೇವರು ಒಂದೇ. ಹೇಗೆ ಹೇಳ್ತೀರಿ? ನೋಡೋಣ. ಎರಡನ್ನು ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ, ಕೈಗಳಿಂದ ಮುಟ್ಟಲು ಸಾಧ್ಯವಿಲ್ಲ, ಅರ್ಥ ಮಾಡಿಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಹತೋಟಿಯಲ್ಲಿಟ್ಕೊಳ್ಳೋದು, ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಹೇಳಿದಷ್ಟು ಸುಲಭ ಅಲ್ಲ. ಎರಡರ ಆಳ, ವಿಸ್ತಾರ, ಶಕ್ತಿ, ಸಾಮರ್ಥ್ಯಗಳು, ಅವುಗಳ ಅರಿವು ನಮಗೆ ಇಲ್ಲವೇ ಇಲ್ಲ. ಅವರವರ ಭಾವ, ಭಕ್ತಿ, ಚಿಂತನೆಗೆ ತಕ್ಕಂತೆ ಈ ಮನಸ್ಸು ಅನ್ನೋದು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ.